ಊಟ ಮಾಡ್ರೆ ಅದು ಎಷ್ಟು ದಿನದಿಂದ ಮಾಡ್ದಂಗೆ ಗೊತ್ತಾ ಏನು ಮಾಡ್ಬೇಕು ಅಂತ ಚೆನ್ನಾಗಿ ಸ್ಟೆಪ್ಸ್ ಒಂಥರ ಈಗೆಲ್ಲ ಟ್ರೆಂಡ್ ಆಗೈತಲ್ಲ ನಾನು ಜಾಸ್ತಿ ಫೋನ್ ಯೂಸ್ ಮಾಡೋದಲ್ಲ, ಬರೀ ಕೆಲಸ ಇವನ್ ಬೇಕಾದ್ರೆ ಯೂಸ್ ಮಾಡ್ತಾನೆ ಸಣ್ಣ ಶಿಷ್ಯ. ನೈಟ್ ಎಲ್ಲರೂ ಮಲ್ಕೊಂಡಿದ್ದು ಲೇಟ್ ಆಯಿತು, ಅದಕ್ಕೆ ಇನ್ನೂ ಅಂದಿರು 9:30 ಆದರೂ ಇನ್ನೂ ಇದ್ದಿಲ್ಲ. ಅಣ್ಣ ಅಂತೂ ಅವಾಗಿಂದ ಫುಲ್ ವರ್ಕೆ ಹೊಡಿತಾ ಇದ್ದಾನೆ. ಸೊ ನನಗಂತೂ ಲೈಟಾಗಿ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲೈಟಾಗಿ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ. ಫ್ಲಿಪ್ಕಾರ್ಟಿಂದ ಗ್ರಾಸರಿ ಆರ್ಡ್ರ್ ಮಾಡಿದ್ದೆ, ಇವಾಗ ಜಸ್ಟು ಡೆಲಿವರಿ ಪಾರ್ಟ್ನರ್ ಬಂದು ಕೊಟ್ಬಿಟ್ಟು ಹೋದರು, ನೋಡ್ಬೋದು ನೀವು. ಆ್ಯಂಡ್ ಇದರಲ್ಲಿ ಎಲ್ಲ ಇದೆ, ಚಿಕನ್ನು, ಟೊಮೊಟೊ, ಈರುಳ್ಳಿ, ಆನಿಯನ್ ಏನೇನು ಬೇಕೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಎಲ್ಲ ಬಂದಿದೆ. ಸೊ ಇವಾಗ ಎಲ್ಲರೂ ಹೇಳಿಸ್ಬಿಟ್ಟು ಬಿರಿಯಾನಿಗೆ ಪ್ರಿಪೇರ್ ಮಾಡಿಸ್ಬೇಕು. ಸಂಡೇ ಆಗಿರೋದ್ರಿಂದ ಬಟ್ಟೆ ಒಗಿಬೇಕು ಇವತ್ತು. ಆಲ್ಮೋಸ್ಟ್ 1 ಬಕೆಟ್ ಇದೆ. ಸೊ ಫಟಾಫಟ್ ಅಂತ ಒಗೆಯೋಣ. ಹುಡುಗರಿಗೆ ಇವಾಗ ಹ್ಯಾಂಡ್ ಓವರ್ ಮಾಡ್ಬಿಟ್ಟು. ಆದ್ರೆ ಏನು ಗೊತ್ತಾ, ಸ್ಯಾಮ್ಸಂಗಲ್ಲಿ ರಿಯಾಲಿಟಿ, ಆ್ಯಕ್ಚುಲ್ ರಿಯಾಲಿಟಿ ಯಾವ ಥರ ಇರುತ್ತೆ ಹಂಗೆ ಬರುತ್ತೆ. ಅದೇ ಬೇಕಾಗಿರೋದು. ನೋಡ್ರಿ ಹೆವಿ ಪ್ರೊಸೆಸ್ ಜಾಸ್ತಿ ಮಾಡ್ತವೆ. ಆಮೇಲೆ ಮಡುವೆ ಇದ್ರೆ ಮಡುವೆ ತೆಗೆದ್ಬಿಡೋದು, ಕಪ್ಪಿದ್ರೆ ಬೆಳ್ಳು ಮಾಡ್ಬಿಡೋದು, ಈ ಥರ ಮಾಡ್ತಾವೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇಷ್ಟ ಆಗಲ್ಲ. ಅವು ಮೇಕಪ್ ಎಲ್ಲ ಮಾಡ್ತಾವಲ್ಲ, ಮುಖ ಎಲ್ಲ ಮಾಡುತ್ತದು, ಹಾಕುತ್ತದು. ಅದ್ರಲ್ಲಿ ಓಪೋ ಜಾಸ್ತಿ. ಈಗ ಅದನ್ನ ನಾನು ಉನಿ ಹಾಕ್ತೀನಿ, ಇನ್ನೊಂದು ಪಾತ್ರೆ ಅದಲ್ಲ, ಒಂದು 5 ನಿಮಿಷ ಉನಿ ಹಾಕ್ತೀನಿ. 5 ನಿಮಿಷ ಬೇಡ, 1 ನಿಮಿಷ ಉನಿ ಹಾಕ್ತೀನಿ. ಇನ್ಬಿಟ್ಟು ಅದು ಮಣ್ಣೆಲ್ಲ ಇರುತ್ತೆ, ಅದು ತುಂಬಾ ಮಣ್ಣು. ಅಮ್ಮ ಹೇಳ್ಕೊಡ್ತದೆ, ಯಾವಾಗಲೂ ಸೊಪ್ಪನ್ನ ಉನಿ ಹಾಕು, ಎಲ್ಲ ಮಣ್ಣು ಬಿಡುತ್ತೆ, ನೀಟಾಗಿ ಒಂಕಿ ಎತ್ಕೊಡು, ಅವಾಗ ಆಡಿಸ್ಕೊ ಬರ್ಲಿ ಅಂತ ಹೇಳಿ. ನಿಮ್ಮ ಅಣ್ಣದು ಜಾಸ್ತಿ ಆಯ್ತು, ಅವ್ನು ಹೊಡಿತೀನಿ ನಾನು. ಬ್ಯಾಡ ಪರವಾಗಿಲ್ಲ, ಅಷ್ಟೊಂದು ಪ್ರೀತಿ. ನಾನು ಅಲ್ಲಿಂದ ಬಂದಿದ್ದೀನಿ. ಅವ್ರ ಊರ ಹೆಸರು ಕೇಳ ಉಂಡದ್ಲೆ, ನೀನು ಹೇಳ್ದೆ ಅವ್ರ ಊರ ಹೆಸರು. ಅವ್ರ ಊರ ಹೆಸರು ಹೇಳಿಸ್ಬಿಡ ಶಿಷ್ಯ ನನಗೆ. ನಂಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತಿತ್ತಾನೆ, ಹೇಳು. ಯಾಕೆ ಹೇಳಿಕ್ಕಾಗಲ್ಲ, ಮಾತ್ರ ಇದೆಯಾ? ಹೇಳಿದ್ರೆ ಎಲ್ಲ ನೆಗೀತೀರ ಹಂಗೆ. ಹೇಳಿ ಪರವಾಗಿಲ್ಲ. ಹೇಳ ಆಯ್ತು. ಅವಳು ಕಾಯಿದ ಆತರ ಏನೇನು ಗೊಂಕನಹಳ್ಳಿ. ನೀ ಕರೆಕ್ಟಾಗಿ ಹೇಳ, ನೀ ಕರೆಕ್ಟಾಗಿ ಹೇಳ್ತಿಲ್ಲ, ಅವ್ ಎಣ್ಣೆ ಹೇಳ್ದಂಗೆ ಹೇಳ್ಬೇಕು ನೀನು. ನೀವ್ ಹೇಳ್ರಿ ಸರಿ, ಹೋಗ್ಲಿ. ನನಗೂ ಉಚ್ಚಾರಣ ಬರೋಲ್ಲ ಕಡ, ಇವನ ಕರೆಕ್ಟಾಗಿ ಹೇಳ್ತೀನಿ. ಮತ್ತೆ ಉಂಟೈತೆ ನನ್ಗಂತೂ ಅವತ್ತು ನೆಗದು ಸಾಕಾಯ್ತು. ಸೆವೆನ್ ಕ್ಲಾಸ್ ಎಷ್ಟು ವರ್ಷ ಗೊತ್ತಿಲ್ವಾ? ಅಷ್ಟು ಗೊತ್ತಿಲ್ವಾ? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ ಕತೆ? ಓಕೆ, ಏನಯ್ಯ? 1 ನಿಮಿಷ. ಜಿಮ್ ಹಾಕು ಅಂತ ಎಷ್ಟು ವರ್ಷ ನಿನ್ಗೆ ವಿಕಾಸ? 7th ಓದ್ಬೇಕಾರೆ? 7th ಓದ್ಬೇಕಾರೆ ಮ್ಯಾಕ್ಸಿಮಮ್ 13 ವರ್ಷ ಇರುತ್ತೆ. ಇಲ್ಲ 13-14 ಇರುತ್ತೆ. ಏನು ಸ್ವಲ್ಪ ಹೇಳ್ತಿದ್ದೆ, 12 ವರ್ಷ. 7th ಓದ್ಬೇಕಾರೆ 12, 13. ನಮ್ಗೆ ಅವಾಗ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿಗಳು, ಏನಾದ್ರೂ ದುಡ್ಡು ಬೇಕು ಅಂತಂದ್ರೆ ಈಗ ನಾವು ಅಪ್ಪನ ಹತ್ರ ಕೇಳೋಕೆ ಭಯ ಆಗೋದು. ಏನ್ ಮಾಡ್ಬೋದು ಅಂದಾಗ ನಮ್ಮ ಊರಲ್ಲಿ ಒಂದಷ್ಟು ಹೋಟ್ಲುಗಳು ನಡೆಯವು. ಆದ್ರೆ ಅವ್ರಿಗೆ ಕೆಲಸ ಆಳುಗಳು ಬೇಕಿತ್ತು, ಅವಶ್ಯಕತೆ. ಅವಾಗ ನಾವೇನ್ ಮಾಡ್ಬೋ, ಹೋಗಿ ಕೆಲಸ ಮಾಡ್ಕೊಟ್ಬಿಟ್ರೆ ಕೈಗೆ ಒಂದು 20 ರೂಪಾಯಿ ಸಿಗುತ್ತೆ. ಆಗ ಫಸ್ಟ್ ಸಂಬಳ ನನಗೆ 20 ರೂಪಾಯಿ. ಆ 20 ರೂಪಾಯಿ ಸಂಬಳ ಇಸ್ಕೊಂಡಾಗ ಏನೋ ಒಂಥರ ಖುಷಿ. ನೈಟ್ ಕ್ಯಾಂಟೀನು ಬರೀ ನಿನ್ಗೆ 6 o'clock ಹೋದ್ರೆ ಅವ್ನು 10 o'clock ಎಂಡ್ ಆಯ್ತಿತ್ತು ಅಷ್ಟೇ. ಅಲ್ಲದೆ ಊಟ ಎಲ್ಲ ಕೊಡೋರು, ಚೆನ್ನಾಗಿ ಕೊಡೋರು ಊಟನ. ಮನೆ ಊಟ ತರ ಏನ್ ತಿನ್ನು, ಇಡ್ಲಿ ಐತೆ, ಪಲಾವ್ ಐತೆ, ಪೂರಿ ಐತೆ, ಪೊಂಗಲ್ ಐತೆ, ಏನಾದ್ರು ತಿನ್ನು ಅನ್ನೋರು. ಅಡಿಗೆ ಸೂಪರ್ ಆಗಿ ಮಾಡ್ತಿದ್ರು. ನನ್ಗೆ ಅದೇನೋ ಊಟ ಗೀಟ ಕೊಟ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಾತಾಡ್ಸ್ಬಿಟ್ಟು, ನನ್ಗೇನ್ ಗೊತ್ತಾ, ದುಡ್ಡಿಗಿಂತ ಅವಶ್ಯಕತೆ ಅವ್ರಿಗೆ ರೆಸ್ಪೆಕ್ಟ್ ಮುಖ್ಯ ಅನ್ಸ್ತಿತ್ತು.
ತುಂಬಾ ನಮ್ಮ ಅಪ್ಪನ ಇವತ್ತು ಹಂಗೆ ನಮ್ಮ ಅಪ್ಪನೂ ಅಷ್ಟೇ ಸೋಕುನ್ ಮಾತು ಕೇಳಲ್ಲ, ನಾನು ಸೋಕುನ್ ಮಾತು ಕೇಳಲ್ಲ. ನಮ್ಮ ಶಿವನು ಅದಕ್ಕೂ ಅದ್ರಲ್ಲೂ ಅವನು ಅಷ್ಟೇ ಯಾವನ ಹತ್ರ ಸೋಕುನ್ ಮಾತು ಕೇಳಲ್ಲ. ಏನಂದ್ರೆ ಹಿಂದಕ್ಕೆ ತಿರ್ಗಾಕ ಜವಾಬ್ ಕೊಟ್ಬಿಡೋದು. ನಮ್ಮೊಂಥರ ಹೆಂಗೆ ಅಂದ್ರೆ ಡೈರೆಕ್ಟ್ ಇಟ್ಟು ಅಂದ್ರೆ ಹೆಂಗೆ ಅಂದ್ರೆ ಏನೋ ಈಗ ನೋಡು ಅವ್ನಿಗೆ ಏನ್ ಅನ್ಸುತ್ತೋ ಅಂತ ಅನ್ಕೊಳ್ತಾನೆ ಮಾತಾಡ್ಬಿಡ್ತೀವಿ. ಆಮೇಲೆ ಅದ್ರದ್ದು ಹೇಳೋದು ಡೀಟೇಲಿಂಗ್ ಮಾಡೋದು ಅನಿಸ್ತಿತ್ತು, ಅದಕ್ಕೆ ನಂಗೆ ಹೇಳೋದು ಹೆಂಗೆ ಬೇಜಾರು ಮಾಡ್ತಾರೆ. ಅವೆರಡು ಇದೊಂದು ಇದು ಪ್ಲೇಟ್ ಮಾಡೋದು ಬೋರ್ಗೆ ಗಟ್ಟಿ ನೀರೇ ಹಾಕ್ಬಾರ್ದು, ಹತ್ಕೊಡು. ಅದನ್ನು ಅಷ್ಟೇ ನೀರು ಹಾಕ್ಬಾರ್ದು. ಫುಲ್ಲು ಒಂಥರ ಹೆಂಗ್ ಸೇಫ್ಟಿ ಮಾಡ್ತಾವನೆ ಅಂದ್ರೆ ನಾನೇ ನಿಜ ಆಫೀಸ್ ಊಟ ಮಾಡಿ ಬೇಜಾರಾಗ ಹಿಂಸೆನೆ ಕೂಡ ನನಗೆ ಗೊತ್ತಲ್ಲಿ ಊಟಲ್ಲಿ ಹೆಂಗೆ ಶುಂಠಿ ಬೆಳ್ಪೆ ಸಿಗುತ್ತೆ ಅಂದ್ರೆ ನಿನಗೆ ಮಕ್ಕೊಳಂಗ ಆಗೋಯ್ತು. ನೀನ್ ದಿನಕ್ಕೆ ಪೂರ್ತಿ ಬೇಕಾದ್ರೆ ಊಟ ಅಷ್ಟಕ್ಕೆ ಹಂಗಿರುತ್ತೆ ಊಟ ಅಲ್ಲಿ. ನಾನು ಹಿಂಗ್ ಮಾಡ್ತೀನಿ, ಮಕ್ಕೊಳಂಗಾಗುತ್ತೆ, ತಿಕ್ಕೊಡಂಗಾಗುತ್ತೆ ಆಗೋದು. ಫುಲ್ಲು ಚಿಕ್ಕದ ಹೊಡಿತ್ಯಾ ಮನುಷ್ಯನ ಕೈಲಿ ಆಗದೆ ಇರೋದು ಏನೇ ಎಲ್ಲೆಲ್ಲಿಗೋ ಟಾರ್ಗೆಟ್ ಹಾಕ್ಬಿಟ್ಟವ್ರೆ. ಮನುಷ್ಯನ ಕೈಲಿ ಆಗ್ತಿರೋದು ತುಂಬಾ ಆಗಪ್ಪ. ನಾವು ಅನ್ಕೊಂಡಿರೋದು ಯಾವುದು ಅದನ್ನು ಕಾರ್ಯರೂಪಕ್ಕೆ ಬೇಕಾದ್ರೆ ತರ್ತಾರೆ. ಕಾರ್ಯರೂಪಕ್ಕೆ ತರೋದಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋದ್ಕಿಂತ ಅದಕ್ಕೆ ಬೇಸ್ಮೆಂಟ್ ಹಾಕೋದೇ ಒಂದು ಕಷ್ಟವಾದ ಕೆಲಸ. ಯಾವ್ದು ಮಗ ಇವತ್ತಲ್ಲ ಅಂದ್ರೆ ಎಷ್ಟೋ ವರ್ಷ ಆದ್ರೂ ಅದೇ ಅಂದ್ರೆ ನಾವ್ ಹೇಳೋದಂದ್ರೆ ಈಗ ಅದ್ರ ಬಗ್ಗೆ ನಿನಗೆ ಅವಶ್ಯಕತೆನೇ ಇರಲ್ಲ, ಅದನ್ನ ಹೇಳ್ತೀನಿ ಮಾಡು ಅಂತ. ನಾನ್ ಮಾಡಲ್ಲ. ಅಂದ್ರೆ ಅದ್ ನೀ ಚಾಲೆಂಜ್ ಹಾಕಿದ್ರೆ ವಿಜ್ಞಾನಿಗೆ ಒಳಗ್ಬೇಕಾದ್ರೆ ಅದು ಹಾಕ್ಬಿಡು. ವಿಜ್ಞಾನಿಗಳು ಅಲ್ಲಾಗಿದ್ದಲ್ಲಿ ಅವಿಜ್ಞಾನಿ ಗಂಟೆ ಹಾಕ್ಬೇಕು. ಮತ್ತೆ ಅಜ್ಞಾನಿ ಮಾಡುವಂತ ಕೆಲಸ ಅವೆಲ್ಲ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಫುಲ್ಲು ಹಂಗೆ ಅವ್ರ ಅಜ್ಜಿ ಮಿಷಿನ್ ಹೊಡಿತಲ್ಲ, ಅದೇ ನಮ್ದು ಸಬ್ಸಿಡಿ ಎಲ್ಲ ಮಿಷಿನ್ ಕೊಡ್ತಾರೆ ಹಳ್ಳಿಗೆ ಕಣ ಆಯ್ತಾರ. ಯಾವ್ದು ದನಿ ಹುಲ್ಗಿ ಕಟ್ ಮಾಡುತ್ತೆ, ಎಷ್ಟು ನೀಟಾಗಿ ಮಾಡುತ್ತೆ ಅಂದ್ರೆ. ಶಾಪರ್ ಪ್ರೇಮ್ ಅವ್ರು ತಗೊಂಡವ್ರೆ, ಆದ್ರೆ ಸಬ್ಸಿಡಿ ತಗೊಂಡ್ರೆ ಫುಲ್ ದುಡ್ಡು ಕೊಡ್ತಾನೋ ಗೊತ್ತಿಲ್ಲ. ಚೆನ್ನಾಗಿದೆ ಬ್ಯಾಗ್ಟಿ, ಅದಕ್ಕೆ ಕೊಟ್ಟಾನ ಹೇಳುತ್ತ. ಕ್ಲಾರಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಸರಿ, ಅಪ್ಡೇಟ್ ಮಾಡ್ತಾ 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 ಕಮ್ಮಿ ಆಗ್ತಾ ಇರುತ್ತೆ, ಅದು ಒಂದು ಬೇಜಾರು. ನನಗೇನು ಬ್ಯಾಡ್ ಫೀಲ್ ಆಗ್ಬಿಟ್ಟು ಗೊತ್ತಾ. ಫ್ಲಿಪ್ಕಾರ್ಟ್ ಅವ್ರು ಬಂದು ಡೆಲಿವರಿ ಮಾಡ್ಬಿಟ್ಟು ಹೋದ್ರು. ನಾನು ಫಸ್ಟ್ ಚೆಕ್ ಮಾಡಿದ್ದೆ ಕ್ಯಾಮ್ರಾ ಆನ್ ಮಾಡ್ತೀನಿ, ಏನು ಕಾಣ್ತಲೇ ಇಲ್ಲ. ಹಳೆ 3GB ವಿಡಿಯೋಗಳು ಬರ್ತಿದ್ವಲ್ಲ ಕೀಬೋರ್ಡ್ ಫೋನಲ್ಲಿ, ಹಂಗ್ ಬದಾದೆ. ಆಮೇಲೆ ಇದು Android 14 ಅಪ್ಡೇಟೇ ಆಗಿರ್ಲಿಲ್ಲ. 13 ಇತ್ತು, 12 ಇತ್ತು. ಆ ಎಣ್ಣೆ ಏನೋ ಬಳಸಿರೋದ, ಏನಾಗ ಹಾಕಿದ್ರಿ ಗೊತ್ತಿಲ್ಲ. ಕಬಾಬ್ಗೂ ಇಲ್ಲ ಎಣ್ಣೆ, ಇದು ಹಪ್ಳಕ್ಕೆ ಇಲ್ಲಿ ಮೇಲೆ 2 ಬಾಟ್ಲ್ ಎದ್ಕೋ ಹೊಸ ಎಣ್ಣೆನೇ ಹಾಕು. ನಾನು ಯೂಸ್ ಮಾಡಿದ್ದ ಬಿಸಾಕು ಅಂತೀನಿ. ಇದು ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಬಾಕ್ಸ್ ಇದೆಯಾ? ಬ್ಲಾಕ್ ಬಾಕ್ಸ್ ಎಲ್ಲ ನೋಡಿ. ಇಲ್ಲ ಅಂದ್ರೆ ತರಿಸ್ಕೊಡು. ರಿಕ್ವೈರ್ಡ್ ಕ್ಯಾನ್ ಪರ್ಚೇಸ್. ದೇವರೆಲ್ಲ ಕೊಟ್ಟವನ ಸಪೋಸ್. ಮೆಂತೆ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ ಅಲ್ಲ. ಮೆಂತೆ ಸೊಪ್ಪು ಹಾಕ್ತೀನಿ ಕಣ. ಹೊಸ ರೆಸಿಪಿ, ಆಮೇಲೆ ರೆಸಿಪಿ ಹೇಳ್ಬಿಡು ಹುಡುಗರಿಗೆ ಮಾಡ್ಕೊಳ್ಳಿ. ಸೇಮ್ ಮಾಮೂಲಿ ಸ್ಟಾರ್ಟ್ ಆಯ್ತು, ಇನ್ನೂ ನೋಡ್ಬೇಕಾ. ಇದು 16 ಮಿನಿಟ್ಸ್ ಲಾಟ್ಸ್ತಾ ವಿಡಿಯೋ ಮತ್ತೆ ಅಲ್ಲಿ ಕೊಟ್ಟಿದ್ದಾನೆ ಟೈಮಿಂಗ್ಸ್. ಮಟನ್ ಮಸಾಲ, ಮಟನ್ ಮಾಡಿದ್ರಾ? ಅಯ್ಯೋ, ನಾನು ಇಲ್ಲದೆ ಇದ್ರೆ ಬುಡ್ಡಿದೆ ಎಲ್ಲ ಮಾಡ್ಕೊಂಡು ತಿಂತಾನೆ. ನಾನಿದ್ರೆ ಏನು ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಐತೆ ನಾನು ನೋಡ, ಗರಂ ಮಸಾಲ ಇಲ್ಲ. ಐತೆ ಒಂದು ಚಿಲ್ಲಿ, ಒಂದು ಎಗ್ ಮಸಾಲ, ಒಂದು ಪೆಪ್ಪರು, ಒಂದು ಮಟನ್ ಮಸಾಲ. ಗರಂ ಮಸಾಲ ಇಲ್ಲ. ಗರಂ ಮಸಾಲ ಇಷ್ಟು ಬೇಗ ಮಾಡಿಸ್ಬಿಟ್ಟೇನಾ? ಇದು ಕೆಳಗಡೆ ಕೆಳಗಡೆ ಮನೆ. ಬಿಡ್ಬಿಡೆ, ನಾನು ಹಿಡ್ಕೊತಾ ಇಲ್ಲ. ಹಿಡ್ಕೋ. ಅದಕ್ಕೆ ಇದೆಲ್ಲ ಸಾವಿರ ಒಳಗೆ ನಾನು ಹೊಸದಾಗಿ ಏನು ಅಡುಗೆ ಮಾಡಿಲ್ಲಪ್ಪ. ಏನು ಬೇಕು ಹೇಳಿ ರಸಮ್ ಹೋಗ್ಲಿ. ಗರಂ ಮಸಾಲ, ಗರಂ ಮಸಾಲ, ವಿಡಿಯೋ ಮಾಡ್ಬೇಕಂದ್ರೆ ಇದ್ರ ಮೇಲೆ ಇಟ್ಟರೆ ಸಾಕು, ಫುಲ್ ಕವರ್ ಆಗುತ್ತೆ. ಅದು 0.6 ಹಾಕಿ ವೈಡ್ ಆ್ಯಂಗಲ್ಗೆ. ಅದಕ್ಕೆ ಚಿಕನ್ ತೊಳೆದ್ಬಿಡು.
ಮೊಸರು ಕೊಡ್ತೀನಿ, ಮೆಣಸಿನ ಪುಡಿ, ಟರ್ಮರಿಕ್ ಕೊಡ್ತೀನಿ, ಎಲ್ಲ ಮ್ಯಾರಿನೇಟ್ ಮಾಡೋ ಕಡೆ ಇಟ್ಬಿಡು. ಮೊಸರು, ಅರ್ಶಿನ, ಪೆಪ್ಪರ್, ಸ್ವಲ್ಪ ಹಿಂಗು. ಎಷ್ಟು ಅರ್ಧ ಕೆಜಿ ಅದು ಎಷ್ಟು? ಇಲ್ಲ ಬೈಲಿ ಒಂಚೂರು ನೀನೀಗ ಒಂದ್ ಸ್ವಲ್ಪ ಮಸಾಲೆ ಪದಾರ್ಥ ಕೊಡ್ಬೈಲಿ. ಅದೇ ತರಿಸಿದಲ್ಲ ನೀನು 10 ರೂಪಾಯಿ ಪ್ಯಾಕೆಟ್, 10 ರೂಪಾಯಿ ಪ್ಯಾಕೆಟ್ ತರಿಸಿದಲ್ಲ ಎಲ್ಲಿ ಇದಲ್ಲ, ಅದೇ ಒಂದು ಹೊರಗಡೆ ಎಲ್ಲ ಬರುತ್ತಲ್ಲ, ಕಸೂರಿ ಮೆಥಿ. ಅಲ್ಲ ಅದೇ ಬಾಕ್ಸ್ ಇಲ್ಲಿ ಸೂಪರ್ ಆಗಿದೆ. ಟುಸ್ಟ್ ಮೇಲೆ ಟುಸ್ಟು, ಟುಸ್ಟ್ ಮೇಲೆ ಟುಸ್ಟು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.